ಹಾಗಾಗಿ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರೇ, ನೇರವಾಗಿ ಹೇಳ್ತಾ ಇದ್ದೇವೆ, ಇನ್ನು ಮುಂದೆ ನಿಮ್ಮ ಆಟ ಇಂಥದ್ದೆಲ್ಲ ಶುರು ಮಾಡಿದ್ರೆ, ಹೀಗೆ ಇದು ಮುಂದುವರೆದ್ರೆ ನಿಮ್ಮ ಮನೆ ಮೇಲೆ ಮುತ್ತಿಗೆ ಹಾಕ್ತೀವಿ, ಮನೆ ಮೇಲೆ ಮುತ್ತಿಗೆ ಹಾಕ್ತೀವಿ, ಜಾಸ್ತಿ ದಿನ ಇದು ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಹೋರಾಟ ಮೊನ್ನೆ ಅದರೊಂದು ಪಾಯಿಂಟ್ ಬಿಟ್ಟೋಯ್ತು. ಫೇಸ್ಬುಕ್ ಅಲ್ಲಿ ಇದೆಲ್ಲ ಬರೀಲಿಕ್ಕೆ ಶುರು ಮಾಡಿದ್ದಾರೆ ಈಗಲೇ. ಏನು ನಮ್ಮ ತನಿಖೆ ಇವತ್ತು ಪೊಲೀಸ್ ಇಲಾಖೆಯಿಂದ ಬಯಲಾಗ್ತಾ ಇದೆ ಅಂತೇಳಿ ನೀವಲ್ವ ಹೇಳಿದ್ದು? ಏನು ಫೈಬರ್ ಮೂರ್ತಿ ಆನಂತರ ಫೈಬರ್ ಮೂರ್ತಿ ಅಂತ ಹೇಳಿ ನಿನ್ನೆ ನೀವೇ ಹೇಳ್ತಾ ಇದ್ದೀರಿ ನಮ್ಮ ಕಂಚಿನ ಮೂರ್ತಿ 9 ಟನ್ ಇದು ಬಂತು ಅಂತೇಳಿ. ಇದು ಯಾರ ಅಪ್ಪನ ಮನೆಯಿಂದ ಬಂತು? ನಿಮ್ಮ ಅಪ್ಪನ ಮನೆಯಿಂದ ಬಂತ? ಅದು ಯಾರಪ್ಪನ ಮನೆಯಿಂದ ಬಂತು? ನಾನು ಕೇಳ್ತಾ ಇರುವಂತದ್ದು, ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಇದನ್ನು ಇಲ್ಲಿಗೆ ಬಿಟ್ಟು ನಮ್ಮಿಂದ ತಪ್ಪಾಗಿದೆ, ನಮ್ಗೆ ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿ ಇಲ್ಲಿಗೆ ಬಿಟ್ಟು ಬಿಡಿ. ಇನ್ನು ಎಲ್ಲಿಯಾದರೂ ಬಾಲ ಅಲ್ಲಾಡಿಸಿದ್ರೆ ಎಲ್ಲಿ ಅದನ್ನು ನಿಲ್ಲಿಸಬೇಕು ಅಂತ ನಮಗೆ ಗೊತ್ತಿದೆ. ನಾನು ಹೇಳುವಂಥದ್ದು, ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರೇ, ನೀವು ಎಷ್ಟೇ ಹೇಳಿದ್ರು, ನೀವು ಹೋರಾಟ ಮಾಡಿದ್ರು ಕೂಡ ಸುನೀಲ್ ಕುಮಾರ್ ಅವರು ಕಾರ್ಕಳದ ಡೆವಲಪ್ ಮಾಡೇ ಮಾಡ್ತಾರೆ. ನೀವು ಎಷ್ಟೇ ಕೋರ್ಟಿಂದ ಇಂಜೆಕ್ಷನ್ ಆರ್ಡರ್ ತಂದ್ರು, ಅದನ್ನು ಸ್ಟೇ ಮಾಡಿದ್ರು ಕೂಡ ಸುನೀಲ್ ಕುಮಾರ್ ಅವರು ಕಾರ್ಕಳವನ್ನು ಇಂಪ್ರೂವ್ಮೆಂಟ್ ಮಾಡೇ ಮಾಡ್ತಾರೆ. ನೀವು ಬಾಲ ಮುದುರ್ಕೊಂಡಿರಿ, ಬಾಲ ಅಲ್ಲಾಡಿಸಿದ್ರು ಕೂಡ ಕಾರ್ಕಳದ ಡೆವಲಪ್ಮೆಂಟ್ ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಕಾಂಗ್ರೆಸ್ನ ಎಲ್ಲ ನಾಯಕರು, ಜಿಲ್ಲೆಯ ನಾಯಕರು, ರಾಜ್ಯದ ನಾಯಕರು ಬುದ್ಧಿ ಹೇಳಿ ಅವರನ್ನ ಸುಮ್ಮನೆ ಕೂರಿಸಿಲ್ಲ ಅಂತಂದ್ರೆ ಇಡೀ ಕಾರ್ಕಳದ ಕಾಂಗ್ರೆಸ್ನ ಎಲ್ಲ ಹಾಳು ಆಗು ಹೋಗಕ್ಕೆ ನೀವೇ ಕಾರಣರಾಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.